ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಯಪ್ಪ ಇವತ್ತು ಸ್ವಲ್ಪ ಬಿಸಿಲುಂಟು, ಹಾಗೆ ಮಳೆ ಸಹ ಬರ್ತುಂಟು. ಹಾಗೆ ಇವತ್ತು ಎಂಥ ವಾರ? ಇವತ್ತು ಮಂಗಳವಾರ. ಗಂಟೆ ಈಗ 9 ಆದದಷ್ಟೇ. ಹೌದು, 9 ಆದದಷ್ಟೇ. ಹಾಗೆ ನಾನೀಗ ಮೇಲೆ ಬಟ್ಟೆ ಹಾಕ್ಲಿಕ್ಕೆ ಬಂದದ್ದು, ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹೇಳಿದಾಗೆ ನಿನ್ನೆ ವ್ಲಾಗ್ ಹಾಕಿದ್ದೆ. ನಿನ್ನೆ ವ್ಲಾಗ್ ಆ್ಯಕ್ಚುಲಿ ನೋಡಲಿಕ್ಕೆ, ನಿನ್ನೆ ಅಂದರೆ ಹೌದು ನಿನ್ನೆ ಮಾಡಿದ ವ್ಲಾಗ್. ಆ್ಯಕ್ಚುಲಿ ಏನಂದರೆ ಅದು ಇದಾಗಿದೆ ಅಂತ, ನಾನು ಮೊಬೈಲಲ್ಲಿ ಮಾಡಿದ್ದೆ. ನಾನು ಅನ್ಕಿಸಿದ್ದೀನಿ ಮೊಬೈಲಲ್ಲಿ ಮಾಡೋದು ಸ್ವಲ್ಪ ದಿವಸ ಅಂತ. ಬಟ್ ಅದರ ಕ್ಲಾರಿಟಿ ನೋಡುವಾಗ ಮತ್ತು ಅದು ಅದರ ವಾಯ್ಸ್ ಕೇಳುವಾಗ ನನಗೆ ಆಯ್ತಿಲ್ಲ. ಅದು ನನಗೆ ಕಾರಲ್ಲೆಲ್ಲ ಹೋಗುವಾಗ ಫೈನ್, ಬಟ್ ವೆನ್ ಐಮ್ ಎಟ್ ಹೋಮ್ ಅದು ಆಗೋದಿಲ್ಲ, ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ, ಮೊಬೈಲಲ್ಲಿ. ಅದು ತುಂಬ ವಿಚಿತ್ರ ಆಗ್ತದೆ. ಹಾಗೆ ಈಗ ಈಗ ವಾಪಸ್ ಕ್ಯಾಮರಾಗೆ ಶಿಫ್ಟ್ ಆಗಿದೆ. ನಿನ್ನೆ ಹೇಳಿದ್ದೆ ಒಂದು 2 ದಿವಸ ಇದರಲ್ಲಿ ಮಾಡುವ ಯಾವುದು ಮೊಬೈಲಲ್ಲಿ ಅಂತ, ಬಟ್ ಇಲ್ಲ, ಈಗ ಇನ್ನು ಇದರಲ್ಲಿ ಶಿಫ್ಟ್ ಆಗಿದ್ದೇನೆ. ಸೊ ತೊಂದರೆ ಇಲ್ಲ. ಯಾವಾಗ ಇದು ಮಿನಿಮಲ್ ಶಾರ್ಟ್ಸ್ ಇರ್ತದೆ ಅಥವಾ ನಾನು ಇದು ಈಗ ಹೊರಗೆಲ್ಲ ಹೋಗುವಾಗ ನಾನು ಮೊಬೈಲಲ್ಲೇ ಮಾಡೋದು. ಬಟ್ ಮನೆಯಲ್ಲಿರುವಾಗ ನಾನು ಇದರಲ್ಲೇ ಅದು ಕ್ಯಾಮ್ರಾದಲ್ಲೇ ಮಾಡ್ತೇನೆ, ಅದು ಸುಲಭ ಆಗ್ತದೆ. ಹಾಗೆ ಸ್ವಲ್ಪ ಮೋಡಾಗಿದೆ, ಬಿಸಿಲು ಉಂಟು, ಮಳೆ ಉಂಟು. ನೋಡಬೇಕಿನ್ನು ಎಂತೆಲ್ಲ ಆಗ್ತದೆ ಅಂತ. ಇನ್ನು ಮತ್ತೆ ಹೇಳಿಗೋದಿಲ್ಲ. ಸೊ ಈಗ ಎಂಥ ಶಾರ್ಟ್ಸ್ ತೆಗಲಿಲ್ಲ, ಮತ್ತೆ ಬೀರೋಸ್ ಸ್ವಲ್ಪ ಹಾಕ್ತೇನೆ. ಸೊ ನನಗೆ ಈಗ ಕೆಲಸ ಉಂಟು, ನಾನು ಅದನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ಸಿಗ್ತೇನೆ. ಬಾ, ಇಲ್ಲಿ ಬಿಸಿಲು ಸುಡುತ್ತಾ ಉಂಟು ಮಾರೆ, ಅಷ್ಟು ಬಿಸಿಲುಂಟು. ಎಂಥ ಬೀರೋಸ್ ತೆಗಲಿಕ್ಕೆ ಆಗಲಿಲ್ಲ. ನಾನು ಅಂಗಡಿಗೆಲ್ಲ ಹೋಗಿ ಬಂದೆ, ಇವತ್ತು ಲೇಟ್ ಆಯಿತು. ಸ್ವಲ್ಪ ಸಾಮಾನು ತರಲಿಕ್ಕಿತ್ತ, ಬಾ ಹಾಗೆ ಹೋಗಿ ಬಂದದ್ದು. ನಿನ್ನೆ ನಾನು ಮೊಬೈಲಲ್ಲಿ ಮಾಡಿದ್ದೆಲ್ಲ ಅದು ಚಂದ ಬರಲಿಲ್ಲ ವೀಡಿಯೋ. ಬಾ, ಸುಸ್ತಾಗ್ತುಂಟು, ಹಸಿವಾಗ್ತುಂಟು. ಈಗ ರಪ್ಪ ಚಿಕನ್ ಫ್ರೈ ಒಂದು ಮಾಡಿ, ಮತ್ತು ಸ್ವಲ್ಪ ಸಲಾಡೆಲ್ಲ ಮಾಡಿ ತಿನ್ನಬೇಕೀಗ. ಎನರ್ಜಿ ಬೇಕೀಗ. ಹಾಗೆಲ್ಲ ಕತೆ ಆಗ್ತುಂಟು. ನನಗೆ ಜಾಸ್ತಿ ಅಂತ ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದು, ಎಷ್ಟಾಗ್ತದೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತೇನೆ, ನೋಡುವ ಹೇಗೆ ಅಂತ. ಬಟ್ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. ಗಂಟೆ ಆಲ್ಮೋಸ್ಟ್ ಒಂದು ಕಾಲು 1:30 ಆಗ್ತಾ ಬಂತು. ಹಾಗೆ ಒಮ್ಮೆ ಕೆಲಸ ಮಾಡ್ತೇನೆ, ಮತ್ತೆ ವಾಪಸ್ ಸಿಗ್ತೇನೆ, ಮತ್ತೆ ವಾಪಸ್ ಫ್ರೈ ಆಗ್ತುಂಟು. ಫ್ರೈ ಕಲ್ಲರ್ ಇಲ್ಲ ಫ್ರೈಗೆ ಮಾತ್ರ. ಹಾಗೆ ಮಾಡ್ತಾ ಇದ್ದೇನೆಪ್ಪ. ಈಗ ಮಳೆ ಬರುವಾಗ ಆಗಿದೆ, ಸ್ವಲ್ಪ ಮಳೆ ಬರ್ತಿದೆ, ಒಳ್ಳೆ. ಎಂಥ ಸೆಕೆ ಗೊತ್ತುಂಟು ಇಲ್ಲಿ. ಸೆಕೆ ಅಂದರೆ ಫುಲ್ ಬೆವರಲ್ಲಿ ಇಳಿದೋಗಿದೆ. ಬೆವರು ಹೇಗೆ ಇಳಿದುಂಟು ಅಂದರೆ, ಒಂದು ಸಾಧಾರಣ ಏಪ್ರಿಲ್ ಮೇಲೆ ಹೇಗೆ ಬಿಸಿಲಿತ್ತು ಹಾಗೆ ಬೆವರು ಇಳಿದು ಹೋಗ್ತುಂಟು. ಒಳ್ಳೆಯದು. ಬಟ್ ಈ ಟೈಮಲ್ಲಿ ಇಷ್ಟು ಸೆಕೆ ಇರಬಾರ್ದು, ಸ್ವಲ್ಪ ಆದರೂ ಮಳೆ ಬರಬೇಕು. ಹಾಗೆ ನೋಡಿ, ಆಚೆ ಮೋಡ ಹಾಕಿದೆ. ಬಟ್ ಅದಕ್ಕಿಂತ ಮುಂಚೆ ಒಂದೆರಡು ಸ್ವಲ್ಪ ಶಾರ್ಟ್ ತೆಗಿದ್ದೇನೆ, ಚಂದ ಬರ್ತುಂಟು. ಹಾಗೆ ಅದು ಬೀರಲ್ಸ್ ತೆಗಿಯುವಾಗ ಚಂದ ಕಾಣ್ತದೆ. ಹಾಗೆ ಅದನ್ನು ತೆಗೆದು ಹಾಕಿರ್ತೇನೆ ಅಂತ ನೋಡಿ ಬನ್ನಿ. ಫ್ರೈ ಹಾಕುಂಟು. ಹಾಗೆ ಇದು ಆದಿತ್ತು, ಸ್ವಲ್ಪ ಆಚಿತ್ತಂದರೆ ಆಗುತ್ತದೆ. ಅಡಿ ಬತ್ತಿದ ಅಂತ ಬಾ. ಖಾರ ಹೇಗೆ ಆಗ್ತುಂಟಮ್ಮಿ? ಕೋರಿ ಖಾರ ಉಂಟಾ? ಇಲ್ಲಡೆ ಎಲ್ಲ ಚಂದಾಗಿ ಬಂತು. ಹಾಗೆ ಹಾಗೆಲ್ಲ ಕತೆ ಬಾ. ಸ್ವಲ್ಪ ಖಾರ ಮಾಡಿ. ಹಾಗೆ ಅದು ಫ್ರೈ ಆಗ್ತುಂಟು. ಅದು ಚಂದ ನಾನು ಸ್ಪೀಡಲ್ಲಿ ಇಟ್ಟಿದ್ದೇನೆ, ಚಂದ ಕಾಯ್ತುಂಟು. ಹಾಗೆ ಈಗ ಸ್ವಲ್ಪ ಕತ್ತಲೆ ಆಗ್ತಾ ಬಂತು. ಮಳೆ ಬರುವ ಸಂಭವ ಇದೆ. ಆಗಿದೆ ಅದರದ್ದು ಅಂದರೆ ಒಂದು ಸ್ವಲ್ಪ ಬೀರೋಸ್ ತೆಗೆಯುವ ಅಂತ ಹೇಳಿದ್ದೇನೆ. ಗಾಳಿ ಬರ್ತುಂಟು. ಈಗ ನೋಡಬೇಕು, ಈಗ ಬ್ಯಾಲೆನ್ಸ್ಡ್ ಫುಡ್ ಈಗ ತಿನ್ಬೇಕು ನನಗೆ. ಅದನ್ನು ಈಗ ಮಾಡಲಿಕ್ಕೆ ಉಂಟು. ನಾವು ಹೊರಗೆ ಗಾಳಿ ಬರ್ತುಂಟು, ಹಾಗೆ ಮಳೆ ಸಹ ಬರ್ತುಂಟು. ಈಚೆಂದ ತೆಗಿದ್ದೇನೆ. ಹಾಗೆ ಚಂದ ಬೀರೋಲ್ಸ್ ಎಲ್ಲ ತೆಗೆದೆ. ಹಾಗೆ ಸ್ವಲ್ಪ ಇದಾಗ್ತದೆ, ಚಂದ ಕ್ಲೀನ್ ಆಯಿತು ಕ್ಯಾಮರಾ ಸಹ. ಹಾಗೆ ಒಂದು ಮಳೆಗೆ
ಇದನ್ನು ನಾನು ಹೋಗೋದಿಲ್ಲ ಅಲ್ಲಿ ಕೆಳಗೆ ಇದು ತೆಗಿಲಿಕ್ಕೆಲ್ಲ ವೀಡಿಯೋ. ಆದರೆ ಸಹ ಕ್ಯಾಮರನ್ನು ಚಂಡಿ ಮಾಡಿ ಒಂದು ಶಾರ್ಟ್ ತೆಗೆದೆ, ಅದು ಒಳ್ಳೆಯಾಗಿ ಬಂತು. ಹಾಗೆಯೇ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿದೆ ನಾನು. ಇನ್ನೆಂಥ ಇದ್ದು ಸಹ ಮತ್ತೆ ನೋಡುವ ಇರ್ತದೆ ಇವತ್ತು. ಈಗ ಹೀಗೆ ಮಳೆ ಮತ್ತು ಇದೆಲ್ಲ ಬರೋದು ವೀಡಿಯೋಸ್ ತುಂಬ ಸಿಗ್ತದೆ. ಹಾಗೆ ಎಂತಾದರೂ ಇಂಟ್ರೆಸ್ಟಿಂಗ್ ಉಂಟು ಮತ್ತೆ ನಾನು ನೋಡೋಣ, ನಾನು ಬ್ಲಾಗ್ ಮಾಡ್ತಾ ಇರ್ತೇನಲ್ಲ ಆವಾಗ ತೋರಿಸ್ತಿರ್ತೇನೆ. ಬಟ್ ಈಗೇನು ಅಲ್ಲಿ ಚಿಕನ್ ಇಟ್ಟು ಬಂದಿದ್ದೇನೆ ಫ್ರೈಗೆ, ಅದಕ್ಕೆ ಕರೆನ್ಸಿ ಇರ್ಬೋದು, ನೋಡಬೇಕಷ್ಟಿಗೆ ಹೋಗಿ. ಸೊ ನಾನಿನ್ನು ನೋಡುವ ಯಾವಾಗ ಕ್ಯಾಮರಾ ಆನ್ ಮಾಡ್ತೇನೆ ಆವಾಗ ಸಿಗ್ತೇನೆ. ನಾನು ಮತ್ತೆ ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಮತ್ತೆಂತ ಮಾಡಲಿಲ್ಲ. ಸ್ವಲ್ಪ ಅದೇ ಊಟ ಮಾಡಿ ಸ್ವಲ್ಪ ತಡ ಗೊತ್ತು ಗೊತ್ತಿಲ್ಲ. ಹಾಗೆ ಅದೇ ಆಗ ಮಳೆ ಬಂದದೆ, ಆದ ನಂತರ ಬಿಸಿಲೇ ರಾಸ್ ಬಿಸಿಲು ಆಯಿತಾ. ಇಷ್ಟು ಬಿಸಿಲು ಸಹ ಇರಬಾರ್ದು, ಇರಬೇಕು ಸ್ವಲ್ಪ ಮಳೆ ಟೈಮಲ್ಲಿ ಮಳೆ ಬರಬೇಕು. ಆದರೆ ಇಲ್ಲಿ ಬಿಸಿಲುಂಟು. ಹಾಗೀಗ ಏನು ಎಡಿಟ್ ಮಾಡೋದು 5:15, ಎಂಥ ಇಂಟ್ರೆಸ್ಟಿಂಗ್ ಇಲ್ಲ ಮಾರೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು ಸಹ ಲೇಟ್ ಆಯಿತು. ಮತ್ತು ಎಂತ ಇದು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ. ಹಾಗೀಗ ಅದೇ ಒಂದೇನೆ ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡೋದು, ಮೊಬೈಲ್ ನೋಡು ಅಂತೇಳಿ ಏನೂ ಇಲ್ಲ. ಹಾಗೆ ನಿನ್ನೆದು ವೀಡಿಯೋ ಅದೇ ಮೊಬೈಲ್ ಮಾಡಿ ಸಾಕಾಯ್ತು. ಇದರಲ್ಲೇ ಮಾಡಿದ್ದೀನಿ, ಕ್ಯಾಮ್ರಾದಲ್ಲಿ ತೊಂದರೆ ಇಲ್ಲ ಅಂತೇಳಿ. ಹಾಗೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಇರ್ತಿದ್ದೇನೆ. ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಏನು ನಾಳೆ ಸಿಗ್ತೀನಿ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಿಗ್ತೇನೆ ನಾಳೆ.